ಇವ್ರು ಯಾಕೆ ನಮ್ಮ ಅಕ್ಕನ ಮನ್ಸಲ್ಲಿ ವಿಷದ ಬೀಜ ಬಿತ್ತುತ್ತಾ ಇದ್ದಾರೆ? ಯಾಕೇನು ಮಾತಾಡ್ತಾ ಇಲ್ಲ? ದತ್ತನ್ಗೆ ನಿನ್ ಕಂಡ್ರೆ ಇಷ್ಟ ಇಲ್ಲ ಅಂತನಾ? ಹೇಗಿರುವಾಗ ದೃಷ್ಟಿನ ಕೇಳಿ ಅವ್ಳ ಗಂಡನ ಬಿಡ್ಸ್ಕೊಂಡು ಏನ್ ಪ್ರಯೋಜನ ಅಂತನಾ? ದೃಷ್ಟಿ ಬೊಟ್ಟು ಪಾಪ ನಮ್ಮ ಅಕ್ಕನ ಜೀವನದಲ್ಲಿ ಏನೇನೆಲ್ಲ ಆಗೋಯ್ತು. ನಂಗನ್ಸುತ್ತೆ ಅವಳು ಯಾರಿಗೂ ಕೆಟ್ಟದ್ ಮಾಡಲ್ಲ ಅಂತ. ಅಮ್ಮ ಹೇಳ್ದಾಗೆ ನಮ್ಮ ಅಕ್ಕ ಕೆಟ್ಟವಳಲ್ಲ. ಪರಿಸ್ಥಿತಿಗೆ ಸಿಲ್ಕಿ ನನ್ನ ಹತ್ರ ಹಾಗೆ ನಡ್ಕೋತಿದ್ದಾಳೆ. ನನಗೊತ್ತು ನಮ್ಮ ಅಕ್ಕ ಯಾವತ್ತೂ ನನಗೆ ಕೆಟ್ಟದ್ ಬಯಸೋಳಲ್ಲ. ಏನ್ ಮೇಡಮ್, ದೇವ್ರ ಹತ್ರ ದೊಡ್ಡ ಅಪ್ಲಿಕೇಶನ್ ಹಾಕಿರೋ ಹಾಗಿದೆ. ಓ, ದತ್ತ ನನಗೆ ಸಿಗೋ ಹಾಗೆ ಮಾಡು ಅಂತ ಕೇಳ್ಕೊಂಡ? ನೀನ್ ಕೇಳ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ ಬಿಡು. ಆ ದೃಷ್ಟಿ ನಮ್ ದತ್ತನ್ಗೆ ಯಾವ ಕಡೆಯಿಂದ ಸರಿಯಾಗಿ ಜೋಡಿನೇ ಅಲ್ಲ. ನೀನೇ ದತ್ತನಿಗೆ ಸರಿ. ಈಗ್ಲೂ ಮನ್ಸ್ ಮಾಡು, ನನ್ ದತ್ತ ನಿನಗೆ ಸಿಕ್ಕೇ ಸಿಗ್ತಾನೆ. ದೃಷ್ಟಿ ಕೆಟ್ಟದ್ ಮಾಡಬಾರ್ದು ಅಂದ್ಕೊಂಡ್ರು ಅವಳಿಗೆ ನನ್ನಿಂದ ಕೆಟ್ಟದೇ ಆಗ್ತಿದೆ. ಹಲೋ, ಮಾತಾಡು. ಇಷ್ಟು ದೊಡ್ಡ ಸತ್ಯನ ಕೆಟ್ಟ ಶಕ್ತಿಗಳ ಕೈಲಿ ಕೊಟ್ಬಿಟ್ಟಿದ್ದೀನಿ ದೇವ್ರೆ. ದಯವಿಟ್ಟು ನನ್ನ ಕ್ಷಮಿಸು. ಈ ದುಷ್ಟ ಶಕ್ತಿಗಳಿಂದ ನನ್ನ ತಂಗಿಗೆ ಯಾವ ತೊಂದರೆನೂ ಆಗ್ಬಾರ್ದು. ಅವಳನ್ನ ಕಾಪಾಡು. ಅಯ್ಯೋ ದಡ್ಡಿ, ಈ ದೇವ್ರ ಹತ್ರ ಬೇಡ್ಕೊಳ್ಳೋದ್ರಿಂದ ದತ್ತ ನಿನ್ಗೆ ಸಿಗಲ್ಲ. ಹೋಗಿ ನಿನ್ ತಂಗಿ ದೃಷ್ಟಿ ಹತ್ರ ಬೇಡ್ಕೋ. ನಿನ್ ಮನ್ಸಲ್ಲಿ ಹೇಗಿದ್ರು ದತ್ತ ಇದ್ದಾನೆ. ನಿನ್ ತಂಗಿ ಕೂಡ ನಿನ್ನ ಇಲ್ಲ ಅನ್ನಲ್ಲ. ನೀನ್ ಯಾಕೆ ನಿನ್ ತಂಗಿ ಹತ್ರ ಹೋಗಿ ನಿನ್ ಗಂಡ ದತ್ತ ಶ್ರೀರಾಮ್ ಪಾಟೀಲ್ನ ಬಿಟ್ಕೊಡು ಅಂತ ಕೇಳ್ಬಾರ್ದು? ಇವ್ರು ಯಾಕೆ ನಮ್ಮ ಅಕ್ಕನ ಮನ್ಸಲ್ಲಿ ವಿಷದ ಬೀಜ ಬಿತ್ತುತ್ತಾ ಇದ್ದಾರೆ? ಯಾಕೇನು ಮಾತಾಡ್ತಾ ಇಲ್ಲ? ದತ್ತನ್ಗೆ ನಿನ್ ಕಂಡ್ರೆ ಇಷ್ಟ ಇಲ್ಲ ಅಂತನಾ? ಹೇಗಿರುವಾಗ ದೃಷ್ಟಿನ ಕೇಳಿ ಅವ್ಳ ಗಂಡನ ಬಿಡ್ಸ್ಕೊಂಡು ಏನ್ ಪ್ರಯೋಜನ ಅಂತನಾ? ಸೀಮಾ ನಿಂತ್ಕೋ. ನೋಡು ಸೀಮಾ, ಬದುಕೋ ರೀತಿ ಹೇಳ್ಕೊಡ್ತಾ ಇದ್ದೀನಿ. ದತ್ತನ್ಗೆ ನಿನ್ ಮೇಲೆ ಪ್ರೀತಿ ಇಲ್ದೇ ಇದ್ರು ಪರವಾಗಿಲ್ಲ. ಸುಮ್ನೆ ದೃಷ್ಟಿ ಹತ್ರ ಹೋಗಿ ನಿನ್ ಗಂಡನ ಬಿಟ್ಕೊಡು ಅಂತ ಕೇಳು.
ಅವಳು ಬಿಟ್ಟು ಹೋದ್ಮೇಲೆ ದತ್ತನ್ಗೆ ನಿನ್ ಮೇಲೆ ಪ್ರೀತಿ ಬರೋ ಹಾಗೆ ಮಾಡೋದು ತುಂಬಾ ಟೈಮ್ ಏನ್ ಹಿಡಿಯಲ್ಲ. ಈ ಕೆಲಸ ಮಾಡೋದಕ್ಕೆ ಬರೀ 10 ನಿಮಿಷ ಅಷ್ಟೇ ಸಾಕು. ಹೇಳು, ದೃಷ್ಟಿ ಹತ್ರ ನಿನ್ ಗಂಡನ ಬಿಟ್ಕೊಡು ಅಂತ ಕೇಳ್ತೀಯಾ? ಕೇಳಿಲ್ಲ ಅಂತ ಹೇಳು ಅಕ್ಕ. ಭಯ ಪಡ್ಕೋಬೇಡ ಸೀಮಾ, ನಾನ್ ಯಾರಿಗೂ ಹೇಳಲ್ಲ. ಹೇಳು, ನಿನ್ ಗಂಡನ ಬಿಟ್ಕೊಡು ಅಂತ ಕೇಳ್ತೀಯಾ? ಇಲ್ಲ ಅಂತ ಹೇಳು ಅಕ್ಕ, ಇಲ್ಲಾಂದ್ರೆ ನಿನ್ನ ಎದೆನೇ ಹೊಡೆದು ಹೋಗುತ್ತೆ. ಸೀಮಾ ನಿಂತ್ಕೋ. ನೀನ್ ಹೀಗ್ ಸೈಲೆಂಟ್ ಆಗಿ ಹೋದ್ರೆ ಏನ್ ಅನ್ಕೋಬೇಕು? ಹೇಳ್ತೀಯ ಅನ್ಕೋಬೇಕಾ, ಕೇಳಲ್ಲ ಅನ್ಕೋಬೇಕಾ? ಅದು ನನಗ್ ಬೇಕಾಗಿದ್ರೆ ನಾನು ಯಾವತ್ತೋ ಕೇಳ್ತಾ ಇದ್ದೆ. ಇಲ್ಲಿವರೆಗೂ ಕಾಯೋ ಅವಶ್ಯಕತೆ ಇರ್ಲಿಲ್ಲ. ನಿನಗ್ ದತ್ತ ಬೇಡ್ವಾ? ನಿನ್ ಮನ್ಸಲ್ಲಿ ದತ್ತ ಇಲ್ವಾ? ನನಗ್ ದತ್ತ ಬೇಕಾಗಿದ್ದು ನಿಜ, ಆದ್ರೆ ದೃಷ್ಟಿ ಭಿಕ್ಷೆ ಅಲ್ಲ. ಅಂದ್ರೆ ಅಂದ್ರೆ ಈ ಸೀಮಾ ತನ್ನ ತಂಗಿ ಜೀವನಕ್ಕೆ ಉಳಿ ಹಿಂದಲ್ಲ ಅಂತ. ಓ, ನಿನ್ ಜೀವನ ಹಾಳಾದ್ರೂ ಪರವಾಗಿಲ್ವಾ? ನನ್ನನ್ನ ಇಲ್ಲಿಂದ ಕಳ್ಸೋಕೆ ನಿಮ್ಮಕ್ಕ ಪ್ಲಾನ್ ಮಾಡಿ ನನ್ ಜೊತೆ ಹೀಗ್ ಮಾತಾಡು ಅಂತ ಕಳ್ಸಿದ್ಲಾ? ಅವಳ ಜೀವನ ಹಾಳು ಮಾಡಿ ನನ್ ಜೀವನ ಕಟ್ಕೊಳ್ಳೋದಕ್ಕೆ ಅವಳು ಬೇರೆ ಯಾರು ಅಲ್ಲ, ನನ್ ತಂಗಿ. ನೀವ್ ಅಕ್ಕ ಹೇಗಿದ್ದೀರಾ ಅಂತ ನಾನ್ ನೋಡಿದೀನಿ. ನಾನ್ ನಿಮ್ ತರ ಅಲ್ಲ. ನನ್ ಜೀವ ಹೋಗೋ ಪರಿಸ್ಥಿತಿ ಬಂದ್ರು ದೃಷ್ಟಿ ನಿನ್ ಗಂಡನ್ ಬಿಟ್ಕೊಡು ಅಂತ ನಾನ್ ಕೇಳಲ್ಲ. ಅಮ್ಮ, ಅಕ್ಕ. ಏನಪ್ಪ, ಅಮ್ಮ, ನಾನು ಚೆನ್ನಾಗಿ ಕಾಣ್ತಿದ್ದೀನಾ? ಯಾವತ್ತು ನೀ ರಾಜ್ಕುಮಾರನೇ ಕಣ. ದತ್ತು, ಅಕ್ಕ, ಇವತ್ತೇನ್ ವಿಶೇಷ? ವಿಶೇಷ ಇದೆ ಅಕ್ಕ, ಹೇಳ್ತೀನಿ. ಎಲ್ಲಿ ನನ್ನ ಯಜಮಾಂತಿ ಕಾಣ್ತಿಲ್ಲ. ಯಜಮಾಂತಿ, ಯಜಮಾಂತಿ ದೇವಸ್ಥಾನಕ್ಕೆ ಹೋಗಿದ್ದಾಳೆ. ಹಾ, ಹೋಗ್ತೀನಂತ ಹೇಳಿದ್ಲು. ಕರೆಕ್ಟ್, ಹೋಗ್ತೀನಂತ ಹೇಳಿದ್ಲು. ಏನು ಹೆಂಡತಿ ಅಂತ ಕರೀತಿದ್ಯಲ್ಲ, ಏನು ವಿಷಯ ಅಂತ ಹೇಳಲೇ ಇಲ್ಲ? ಅಮ್ಮ, ಅದು ಈಗ ನನ್ನ ಕುಟುಂಬ ಕಂಪ್ಲೀಟ್ ಆಗಿದೆ ಅಂತ ನನಗೆ ಅನಿಸ್ತಿದೆ. ಅದಕ್ಕೆ ಅದಕ್ಕೆ ಏನ್ ಅದಕ್ಕೆ ಅದಕ್ಕೆ ಅಂತ ಮೊಳೆ ಹೊಡಿತಿದ್ಯಾ? ಮುಂದುವರ್ಸು. ಅದೇಮ್ಮ, ಗೋಡೆ ಮೇಲೆ ಹಳೆ ಫ್ಯಾಮಿಲಿ ಇಲ್ಲ, ಅದನ್ನ ತೆಗ್ಸಿ ಹೊಸದಾಗ್ಸೋಣ ಅಂತ. ಅಕ್ಕಂಗೂ ಅದೇ ಇಷ್ಟ ಅಲ್ವಾ ಅಕ್ಕ? ಏನು ಅಕ್ಕನ ಹೆಗಲ್ ಮೇಲೆ ಬಿಲ್ಲಿಟ್ಟು ಬಾಣ ಬಿಡ್ತಿದ್ಯಾ? ಕೇಳಿಸ್ಕೊಂಡ್ಯಾ ಶರು ನಿನ್ ತಮ್ಮನ ಮಾತನ್ನ? ಇಂಡೈರೆಕ್ಟ್ ಆಗಿ ಫ್ಯಾಮಿಲಿ ಫೋಟೋದಲ್ಲಿ ನನ್ ಹೆಂಡತಿ ಇಲ್ಲ, ಈಗ ನನ್ನ ಹೆಂಡತಿನೂ ಫ್ಯಾಮಿಲಿ ಫೋಟೋದಲ್ಲಿ ಇದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ದಾನೆ. ಏನು ಬಜರಂಗಿ,
ಆದತ್ತಾ ಬಜರಂಗಿ ಇಬ್ರು ಫ್ಯಾಮಿಲಿ ಫೋಟೋಗೆ ಒಪ್ಪಿದ್ದಾರೆ. ಬೇಗ ಕ್ಯಾಮ್ರಾಮನ್ ಕರ್ಸು, ಒಂದು ಸಖತ್ತಾಗಿರೋ ಫ್ಯಾಮಿಲಿ ಫೋಟೋ ತೆಗಿಸ್ಬೇಕು. ಇವತ್ತ ಇವತ್ತಲ್ಲ, ಈಗಲೇ. ಸರಿ, ಅರೇಂಜ್ ಮಾಡ್ತೀನಿ. ಒಂದ್ ನಿಮಿಷ ಬಂದೆ. ಹಾ ಅಕ್ಕ. ಈ ಸರಿ ಕೊಂತ್ರಿಗಿಂತ್ರಿ ಆಟ ಆಡೋದು ಅಷ್ಟನೇ. ಅಕ್ಕ ಏನಾಯ್ತು? ಏನಿಲ್ಲ. ನಾನಿದನ್ನ ನಂಬಲ್ಲ. ಏನೋ ಆಗಿದೆ. ನಿನ್ ಮುಖದಲ್ಲಿ ಬೇಸರ ಕಾಣಿಸ್ತಿದೆ ಅಲ್ವೇನಪ್ಪ? ದೃಷ್ಟಪುಟಿ, ಏನಾಯ್ತಮ್ಮ? ಏನಿಲ್ಲಪ್ಪ. ಅಕ್ಕ ಏನಾಯ್ತು ಹೇಳಕ್ಕ. ಸುಮ್ನೆ ದೃಷ್ಟಿ ಹತ್ರ ಹೋಗಿ ನಿನ್ ಗಂಡನ ಬಿಟ್ಕೊಡು ಅಂತ ಕೇಳು. ನಿನ್ ಗಂಡನ ಬಿಟ್ಕೊಡು ಅಂತ ಕೇಳ್ತೀಯಾ? ದೃಷ್ಟಿ, ದೇವಸ್ಥಾನಕ್ಕೆ ಅಂತ ಹೋಗಿದ್ದೆ, ಇಷ್ಟೇ ಬಂದ್ಬಿಟ್ಟಿಯಲ್ಲ. ರೂಪ ಸಿಕ್ಕಿದ್ಲೇನ ಅಲ್ಲಿ? ದೃಷ್ಟಿ, ಯಾಕೆ ಹೀಗಿದ್ಯಾ? ಏನಾಯ್ತೆ? ಅಮ್ಮ, ಅಕ್ಕಂಗೆ ಈಗ್ಲೂ ನನ್ ಗಂಡನ ಮೇಲೆ ಮನ್ಸಿದ್ಯಾ?